ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಅಥವಾ ಫೇಮಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಸಿಂಪಲ್ ಅದ್ರಿ ಮಾಡೋದು. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡುವಂಥದ್ದು. ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ 6 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇವೇನು ಜಾಸ್ತಿ ಖಾರ ಇಲ್ಲರಿ ಮೆಣಸಿನ್ಕಾಯಿ. ಒಂದು 7ರಿಂದ 8 ಸಣ್ಣ ಸಣ್ಣ ಬೆಳ್ಳುಳ್ಳಿ ಹೆಸಳದವ್ರಿ. ಇವು ಜವಾರಿ ಅದಾವೆ. ನೀವು ದಪ್ಪ ಹೆಸಳಿತ್ತಂದ್ರೆ ಒಂದು 3 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ರಿ. ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತುಂಬ ಎಳೆಯದಂತ ಹೇಳಿ ಕಡ್ಡಿ ತರಿಸ್ಲೇನೆ ಹಾಕಿದ್ದೀನಿ ರೀ ನಾನು. 2 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ. ಇಲ್ಲ ನಿಮ್ಮ ಕಡೆ ಕಲ್ಲಿದ್ರೆ ಇವನ್ನೆಲ್ಲನೂ ಕಲ್ಲಿನಲ್ಲಿ ಕೊಟ್ಬಿಟ್ಟು ತೊಗೋಬೋದು. ಈಗ ನೀರು ಹಾಕ್ತೇನೆ, ತರಿಯಾಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೊಳತ್ತೀನಿ ನೋಡಿರಿ. ನೋಡಿ, ನೀರು ಹಾಕ್ದೇನೆ ಈಗ ಏನು ಮಾಡಿದ್ದೀನಿ, ತರಿಯಾಗಿನೇ ಗ್ರೈಂಡ್ ಮಾಡೀನಿ. ಇಲ್ಲ ನಿಮ್ಮ ಕಡೆ ಚಟ್ನಿ ಕಲ್ಲದಂದ್ರೆ ಅದರಲ್ಲಿನೂ ಕೊಟ್ಬಿಟ್ಟು ತೊಗೊರಿ, ಟೇಸ್ಟ್ ಚೆನ್ನಾಗಿರ್ತದೆ. ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ ನಾನು. ಈ ಕಡಾಯಿಗೆ ನಾನು ಆದಷ್ಟು ತಳ ದಿಪ್ಪಿರೋ ಕಡಾಯಿ ಎಣ್ಣೆ ತೊಗೊರಿ. ನಾನಿಲ್ಲಿ ಈಗ ಫಸ್ಟ್ 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪನೇ ಸಾಸಿವೆ, 1/4 ಟೀ ಸ್ಪೂನ್ ಆಗ ಸಾಸಿವೆ, ಜೀರಿಗೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಡಿಮೆ ಅನ್ಸಕತ್ತದ್ರಿ, ನಾನು ಇನ್ನೊಂದು ಸ್ಪೂನ್ ಹಾಕಿದ್ದೀನಿ. ಟೋಟ್ಲಿ 3 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಇಂಗನ್ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿನೇ ಕಟ್ ಮಾಡಿಬಿಟ್ಟು ಹಾಕ್ರಿ. ದಪ್ಪಾಗಿ ಕಟ್ ಮಾಡಿ ಹಾಕಬೇಡ್ರಿ. ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇವತ್ತು ನಾನು ಫೇಮಸ್ ಜುಣಕದ ವಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆ ಮಸಾಲೆಯನ್ನು ಏನು ರೆಡಿ ಮಾಡ್ಕೊಂಡಿದ್ದಲ್ರಿ ಅದನ್ನು ಹಾಕ್ತಾ ಇದ್ದೀನಿ. ಮಸಾಲೆಯನ್ನು ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟು ಅದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಏನು ಮಾಡಬೇಕು, ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಕೊರಿ. ಅದು ಬೆಳ್ಳುಳ್ಳಿದೆಲ್ಲ ಹಸಿ ಸ್ಮೆಲ್ ಹೋಗ್ಬೇಕು ನೋಡಿರಿ. ಆವರೆಗೂ ಏನಾಗಬೇಕು, ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋರಿ. ನೋಡಿ, ಅದಕ್ಕೇ ಯಾವುದೂ ತಳ ಹತ್ತಬಾರ್ದು, ಸೀದ್ ಹೋಗಬಾರ್ದು ಅಂತೇಳಿ ಆದಷ್ಟು ಪಾತ್ರೆ ತಳ ತಿಪ್ಪಿರೋದ್ರಲ್ಲೇ ಮಾಡ್ಕೊರಿ. ನೋಡಿ, ಈಗೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದು ನಾನಿಲ್ಲಿ 1 ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಈಗ ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಮಿಕ್ಸಿ ಜಾರ್ನಲ್ಲಿನೂ ನಾನು ಒಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಅದನ್ನು ಹಾಕ್ತೀನಿ ರೀ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಒಂದು 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಕರಗಲಿರಿ. ಇದು ಚೆನ್ನಾಗಿ ಕುದಿ ಬರ್ಬೇಕು ನೋಡಿರಿ. ನೋಡಿ, ಇದು ಕುದಿ ಬರ್ಬೇಕು ರೀ. ಈ ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು 1 ಬಟ್ಲಾಗಷ್ಟೇ, 1 ಗ್ಲಾಸ್ ನೀರಿಗೆ 1 ಬಟ್ಲಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಪ್ಯೂರ್ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡ್ರೆ ಜುಣಕದ ವಡಿ ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ಈ ಕಡ್ಗೋಲ್ದಿಂದ ಲೋ ಫ್ಲೇಮ್ದಲ್ಲಿಟ್ಟೇ ಹಾಕಿ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಗಂಟಾಗೋದಿಲ್ಲ. ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ನೋಡಿ, ಕಂಟಿನ್ಯೂ ಆಗಿ ತಿರುಗ್ರಿ. ಇಲ್ಲ ಬಿಟ್ರಲ್ಲೇನೋ ತಿರುಗ್ಬೋಸು. ನೋಡಿ, 1 ಗ್ಲಾಸ್ ನೀರಿಗೆ 1 ಬಟ್ಲು ಹಿಟ್ಟು ಕರೆಕ್ಟ್ ಆಗ್ತಿದ್ರಿ. ನಾನು ಒಂದು 2 ಸ್ಪೂನ್ ನೀರನ್ನು ಜಾಸ್ತಿ ಹಾಕಿನಂತ ಹೇಳಿ ಇನ್ನೊಂದು ಸ್ಪೂನು ಹಿಟ್ಟು ಹಿಡಿಸ್ತದೆ ರೀ. ತುಂಬ ಮೆತ್ತಗೆ ಅನ್ಸಕತ್ತದ. ಇನ್ನೊಂದು ಸ್ಪೂನ್ ಒಮ್ಮೆಲೆ ಜಾಸ್ತಿನೂ ಹಿಟ್ಟು ಹಾಕ್ಬೇಡ್ರಿ. ಮೇಜರ್ಮೆಂಟ್ ಇದೇ ರೀತಿನೇ ಆಗ್ರಿ, ನೀವು ಪರ್ಫೆಕ್ಟಾಗಿಯೇ ಮಾಡ್ಕೋತೀರಿ. ಆ 2 ಸ್ಪೂನ್ ನೀರಿಗೆ ಅಷ್ಟೇ ಏನಾಗ್ಯದ, 1 ಸ್ಪೂನು ಹಿಟ್ಟು ಹಿಡಿಸದ. ತುಂಬಾ ಹಿಟ್ಟು ಹಾಕಬಾರ್ದು ರೀ, ಜಾಸ್ತಿ ಚೆನ್ನಾಗತ್ತಲ್ಲ. ಇದು ಇನ್ನೂ ಹಿಟ್ಟು ನಾವು 1 ಸ್ಪೂನ್ ಹಿಟ್ಟು ಹಾಕಿದ್ದಿಲ್ಲ ಅಂದ್ರೂ ಒಂಥರ ಮೆತ್ತಗಾಗಿ ಒಂಥರ ಹತ್ತದದು. ಅದಕ್ಕತ್ತಾಗಿ ಪರ್ಫೆಕ್ಟಾಗಿ ನೋಡಿ ಇಷ್ಟನ್ನು ಮಾಡ್ಕೊರಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2ರಿಂದ 3 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊರಿ. ನೋಡಿ, ಹಿಟ್ಟು ಚೆನ್ನಾಗಿ ಹಸಿ ಹಿಟ್ಟು ಹಾಕಿ ಅಂದ್ರೆ ಅದು ಏನು ಹಿಟ್ಟು ಹಾಕಿರ್ತೀವಲ್ಲ ಆ ಕುದಿ ನೀರಿನಲ್ಲಿ ಚೆನ್ನಾಗಿ ಹಿಟ್ಟು ಉಮ್ಗೊಯ್ಬೇಕು ನೋಡ್ರಿ. ಅವಾಗನೇ ಜುಣಕದ ವಡಿ ಟೇಸ್ಟು ತುಂಬಾ ಚೆನ್ನಾಗತ್ತ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಉಮ್ಗೊಯ್ದದ. ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸಿನಿ. ಈಗ ನಾನು ಚಪಾತಿ ಶೀಟನ್ನು ತೊಗೊಂಡಿದ್ದೆ. ಇದಕ್ಕೆ ಆಲ್ರೆಡಿ ಎಣ್ಣೆನೂ ಹಚ್ಕೊಂಡಿನಿ. ಗ್ಯಾಸ್ ಕಟ್ಟಿ ಮೇಲೂ ಡೈರೆಕ್ಟಾಗಿ ಮಾಡ್ಬೋದು ಅಥವಾ ಬಟರ್ ಪೇಪರ್ ಮೇಲೂ ಮಾಡ್ಬೋದು ನೋಡಿರಿ. ಕೈಗೂ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊರಿ. ತುಂಬಾ ಬಿಸಿ ಇರ್ತದೆ. ನೋಡಿ, ಈ ರೀತಿ ಎಣ್ಣೆ ಹಚ್ಬಿಟ್ಟು ಈ ರೀತಿ ಅದನ್ನು ಮಾಡ್ಕೊರಿ. ನೋಡಿ, ಅದಕ್ಕೊಂದು ಸ್ವಲ್ಪ ನೋಡಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ, ಹಾಕ್ರಿ. ನೋಡಿ, ನಾವು ಜುಣಕದ ವಡಿ ಈ ರೀತಿ ಬಿಳಿ ಎಳ್ಳು, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ತೀವಿ. ನಾನು ಹಸಿ ಕೊಬ್ಬರಿ ಏನು ಹಾಕ್ತಾ ಇದ್ದಿಲ್ಲ, ಈ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಮಾಡಿಬಿಟ್ಟು ನೋಡಿ ಲಟ್ಟಿಸ್ಕೋಬೇಕ್ರಿ. ನೀವು ಎಷ್ಟು ತೆಳು ವಡಿ ನೋಡಿ, ನಿಮಗೆ ಯಾವ ರೀತಿ ಬೇಕು, ತೆಳು ಬೇಕೋ ದಪ್ಪ ಬೇಕೋ ನೀವು ನೋಡಿಬಿಟ್ಟು ಲಟ್ಸ್ಕೋಬೋದು ರೀ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿಯೇ ಬಂದದ್ದು. ಇಲ್ಲ ನೀವು ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕಲಿಲ್ಲ ಅಂದ್ರೆ 1 ಗ್ಲಾಸಿಗೆ ನೀರಿಗೆ 1 ಬಟ್ಲಾಗಷ್ಟೇ ಹಿಟ್ಟು ಹಿಡಿಸ್ತದೆ ರೀ.
ನೀವು ಲೋ ಫ್ಲೇಮ್ದಲ್ಲೇ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಹಿಟ್ಟನ್ನು ಹಾಕಿ ಕಂಟಿನ್ಯೂ ಆಗ್ತಿರೋರಿ, ಯಾವುದೇ ರೀತಿ ಗಂಟು ಆಗಲ್ಲ. ಈಗ ಬಿಸಿದಿದ್ದಾಗ ಕೊರಿಬಾರ್ದು, ಅಂದ್ರೆ ಕಟ್ ಮಾಡಬಾರ್ದು. ಕಂಪ್ಲೀಟಾಗಿ ಆರಿದ್ಮೇಲೆ ನೀವು ಕಟ್ ಮಾಡ್ರಂದ್ರೆ ಪರ್ಫೆಕ್ಟ್ ಆಗಿರೋ ವಡಿಯನ್ನು ನೀವೇನು ಮಾಡ್ಬೋದು, ಮಾಡ್ಕೋಬೋದು. ನೀವು ಯಾವುದೇ ಶೇಪ್ನಲ್ಲಿನೂ ಮಾಡ್ಕೊರಿ. ನೋಡಿ ಕಂಪ್ಲೀಟಾಗಿ ಆರಿದ್ಮೇಲೆ ನಿಮ್ಮನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಆ ಚಪಾತಿ ತಗಡಿಗೆ ನಾನು ಏನು ಮಾಡಿದ್ದೆ, ಎಣ್ಣೆನ ಹಚ್ಕೊಂಡಿದ್ದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕದ ಟೇಸ್ಟಿ ಫೇಮಸ್ ಜುಣ್ಕದ ವಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಈಗ ಎಲ್ಲನೂ ಏನು ಮಾಡ್ತೀನಿ, ಈಗ ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ ನಾನು. ಮತ್ತು ಇದನ್ನು ನಾನು ಯಾವ ರೀತಿ ನಿಮಗೆ ಸರ್ವ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ. ಇದು ತುಂಬ ಫೇಮಸ್ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ. ಈಗ ಬುತ್ತಿ ರೊಟ್ಟಿ ಅಂತ ಕೊಡ್ತಾರೆ, ಆವಾಗೂ ಈ ಜುಣ್ಕದ ವಡಿಯನ್ನು ಮಾಡ್ತಾರೆ. ಈ ಸಂಕ್ರಾಂತಿ ಭೋಗಿ ಹಬ್ಬಕ್ಕೂ ಮಾಡ್ತಾರೆ. ಅಥವಾ ಪ್ರೆಗ್ನೆಂಟು ಇರೋರಿಗೆ ಬಂಕಿ ಊಟ ಅಂತ ಕೊಡ್ತಾರೆ, ಅದರಲ್ಲಿನೂ ಈ ಜುಣ್ಕದ ವಡಿಯನ್ನು ಮಾಡಿರ್ತಾರೆ ನೋಡಿ. ಆದರೆ ನಾನು ಇವತ್ತು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆನೂ ತಿನ್ಬೋದು ರೀ. ಈ ಚಪಾತಿ ಜೊತೆ ನಾನಿವತ್ತು ಜುಣ್ಕದ ವಡಿ, ಉತ್ತರ ಕರ್ನಾಟಕದ ಇನ್ನೊಂದು ಫೇಮಸ್ ರೆಸಿಪಿ ಎಣ್ಗಾಯಿ ಬದನೆಕಾಯಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ ರೀ ಇದನ್ನು. ನೋಡಿ ಇದೇ ರೀತಿಯೇ ಮೆಜರ್ಮೆಂಟ್ ಹಾಕಿ ಮಾಡ್ಕೊರಿ, ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ನೋಡಿ ಈ ಉತ್ತರ ಕರ್ನಾಟಕದ ಜುಣ್ಕದ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದು ಸಜ್ಜಿ ರೊಟ್ಟಿ ಜೋಳದೂ ತುಂಬ ಟೇಸ್ಟಿಯಾಗಿರ್ತದೆ ರೀ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.